ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 3 ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಅಧಿಕ ಮಾಸ ತುಂಬ ಡೇಂಜರಸ್ಸ, ಅಪಾಯಕಾರಿನ ಅಥವಾ ತುಂಬ ಶುಭ ಮಾಸನ? ಈ ವಿಶೇಷವಾದಂತಹ ಅಧಿಕ ಮಾಸ ಕಂಡ್ರೆ ದೇವತೆಗಳು ಹೆದರ್ತಾರ? ಈ ಅಧಿಕ ಮಾಸದ ಆಧಿಪತ್ಯವನ್ನ ತೆಗೆದುಕೊಳ್ಳೋದಕ್ಕೆ ಸುಮಾರು ದೇವಾನುದೇವತೆಗಳು ಹಿಂದೆ ಸರಿದಿದ್ಯಾಕೆ? ಈ ಅಧಿಕ ಮಾಸದ ಆಧಿಪತ್ಯವನ್ನ ತೆಗೆದುಕೊಂಡಂತಹ ದೈವ ಆದರೂ ಯಾವುದು? ಅಧಿಕ ಮಾಸದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಎಲ್ಲ ಮಾಹಿತಿಗಳು ಈ ಸಂಚಿಕೆಯಲ್ಲಿದೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಅಧಿಕ ಮಾಸ, ಅದರ ಹಿಂದಿರುವಂತಹ ರಹಸ್ಯ, ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರಿದೇ ಒತ್ತಿ. ಹಾಗೆ ವೀಕ್ಷಕರು, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ, ಅಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆ ಆಗುತ್ತೆ. ಅಮ್ಮನವರ ನಾಮಸ್ಮರಣೆ ಆದರೆ ಜೀವನದಲ್ಲಿ ಬರುವಂತಹ ಸಕಲ ಸಂಕಷ್ಟಗಳು, ದುರಿತಗಳು ನಾಶವಾಗಿ ಜೀವನದಲ್ಲಿ ಎಲ್ಲವೂ ಸುಗಮ. ಅಮ್ಮನವರ ಕೃಪೆ ಇದ್ದರೆ ಬಾಳೆ ಬಂಗಾರ. ಅದೇ ರೀತಿ ವೀಕ್ಷಕರು, ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನ್ ನೀವು ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಜ್ಯೋತಿಷ್ಯ, ಆಧ್ಯಾತ್ಮ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು, ವಾರ ಭವಿಷ್ಯ, ವರ್ಷ ಭವಿಷ್ಯ, ಈ ರೀತಿಯಾದಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಈಗಲೇ ಆ ಜಾಯಿನ್ ಬಟನ್ ಒತ್ತಿ ಟ್ರೈ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ನೋಡಿ, 3 ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಅಧಿಕ ಮಾಸವನ್ನು ಬಹಳ ಒಂದು ವಿಶೇಷವಾಗಿ ನೋಡ್ತೀವಿ ನಾವು. ಇದನ್ನು ತುಂಬ ಡೇಂಜರ್ ಮಾಸ ಅಂತಾರ, ಅಥವಾ ಈ ಮಾಸಕ್ಕೆ ನಾವು ಕೇಳಿದ್ದೆಲ್ಲ ಕೊಡುವಂತಹ ವಿಶೇಷ ಶಕ್ತಿ ಏನಾದರೂ ಇದೆಯಾ? ಈ ಮಾಸಕ್ಕೆ ದೇವಾನುದೇವತೆಗಳು ಹೆದರಿದ್ಯಾಕೆ? ಈ ಮಾಸವನ್ನು ನಾನು ಆಧಿಪತ್ಯ ತೆಗೆದುಕೊಳ್ಳೋದಿಲ್ಲ ಅಂತ ಸುಮಾರು ದೇವತೆಗಳು ಹಿಂದೆ ಸರಿದಿದ್ಯಾಕೆ? ಹಾಗಾದರೆ ಈ ಮಾಸದ ಆಧಿಪತ್ಯವನ್ನು ತೆಗೆದುಕೊಂಡಂತಹ ದೇವರಾದರೂ ಯಾರು? ಎಲ್ಲ ಮಾಹಿತಿಗಳ ಮೇಲೆ ಒಂದೊಂದಾಗಿ ಬೆಳಕು ಚೆಲ್ತಾ ಹೋಗೋಣ. ವೀಕ್ಷಕರಿಗೆ ನಿಮಗೆ ಗೊತ್ತಿರಲಿ, ಈ ಒಂದು ವಿಶೇಷ ಅಧಿಕ ಮಾಸಕ್ಕೆ, ಅಂದರೆ 3 ವರ್ಷಕ್ಕೆ ಒಮ್ಮೆ ಬರುವಂತಹ ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಾರೆ. ಹಾಗಾದರೆ ನಿಮಗೆ ಗೊತ್ತಾಗಿರ್ಬೋದು ಈ ಒಂದು ಮಾಸದ ಒಂದು ಆಧಿಪತ್ಯವನ್ನು ತೆಗೆದುಕೊಂಡಂತಹ ದೈವ ಯಾರು ಅಂತ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಅದ್ರ ಜೊತೆಗೇನೆ ಈ ಒಂದು ಅಧಿಕ ಮಾಸಕ್ಕೆ ನೋಡಿ ಮಲಮಾಸ ಅಂತ ಕೂಡ ಕರೀತಾರೆ. ಮಲಮಾಸ ಅಂದರೆ ಮಲಿನ, ಕೆಟ್ಟದ್ದು, ಕಲ್ಮಶ, ಅದನ್ನೆಲ್ಲ ನಾವು ತೊಳೆದು ಹಾಕುವಂತಹ ಮಾಸ. ಹೌದು ನೋಡಿ, ನಾನು ಲೈವಲ್ಲಿ ಕೂಡ ಹೇಳ್ತಾ ಇದ್ದೆ, ಪಾಡ್ಕಾಸ್ಟ್ ಮಾಡ್ತೀನಿ, ಇದ್ರ ಬಗ್ಗೆ ವಿವರ ಕೊಡ್ತೀನಿ ಅಂತ. ಅದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಅಧಿಕ ಮಾಸ ಅಂದರೆ ಮಲಮಾಸ ಅಂತ ಯಾಕೆ ಕರೀತಾರೆ ಅಂದರೆ, ನಾವು ಈ ಮನುಷ್ಯ ಜನ್ಮವನ್ನು ತೆಗೆದುಕೊಳ್ಳೋದಕ್ಕೆ ಎಷ್ಟೋ ಕೋಟ್ಯಾಂತರ ಒಂದು ಜೀವವಾಗಿ ನಾವು ಜನ್ಮವನ್ನು ತಾಳಿರ್ತೀವಿ. ಈಗ ಕ್ರಿಮಿ ಇರ್ಬೋದು, ಕೀಟ ಆಗಿರ್ಬೋದು, ಪಶು ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಸರೀಸೃಪಗಳಾಗಿರ್ಬೋದು, ಏನೇನೋ ಒಂದು ರೂಪದಲ್ಲಿ ಜನ್ಮ ತಾಳಿರ್ತೀವಿ. ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದಿರ್ತೀವಿ. ಆದರೆ ಈ ಹಿಂದೆ ಎಷ್ಟೋ ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಜನ್ಮ ಏನು ತಾಳಿ ಬಂದಿರ್ತೀವಿ, ಆ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪ ಕರ್ಮಗಳು, ಕೆಟ್ಟ ಕೆಲಸಗಳು, ಕುಕೃತ್ಯಗಳು ಈ ಮನುಷ್ಯ ಜೀವನಕ್ಕೆ ಅಂತ ಬಂದಾಗ ನಮಗೆ ಯಾಕೆ ಹಾಗಾದರೆ ಅಡೆತಡೆಗಳು ಬರ್ತಾ ಇರುತ್ತೆ? ಯಾಕೆ ಗ್ರಹದೋಷ, ಕಾಟ ಅಂತ ಹೇಳ್ತೀವಿ? ಯಾಕೆ ಕಷ್ಟ ಕಣ್ಣೀರಿನಲ್ಲಿ ಕೈ ತೊಳಿತೀವಿ? ಯಾಕೆ ನಾವು ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗೋದಿಲ್ಲ? ಯಾಕೆ ಅಂತಂದರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕೆಟ್ಟ ಕೆಲಸ, ಪಾಪ, ಕರ್ಮ ಅದೆಲ್ಲ ರಿಪರ್ಕೇಷನ್ ಆಗಿ ಇಲ್ಲಿ ನಮ್ಮ ಮೂಗು ಹಿಡಿದಿರುತ್ತೆ, ಕೆಲಸ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ. ಹಾಗಾಗಿ ನಾವು ಎಷ್ಟು ಜನ್ಮಗಳನ್ನು ತಾಳಿರ್ತೀವಿ, ಆ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದಂತಹ ಪಾಪ ಕರ್ಮಗಳು, ಕೆಟ್ಟ ಕೆಲಸಗಳು ಎಲ್ಲವನ್ನ ತೊಡೆದು ಹಾಕೋದಕ್ಕೆ ಒಂದೇ ಒಂದು ಮಾಸ ಅಂತಿದ್ರೆ ಅದು ಅಧಿಕ ಮಾಸ ಮಾತ್ರ. ಹೌದು ವೀಕ್ಷಕರೇ, ಮೈ, ಮನಸ್ಸು, ಮನೆ
ಹಿಂದಿನ ಜನ್ಮ ಎಷ್ಟು ಈ ನೆಗೆಟಿವಿಟಿ ಇದೆ ಎಲ್ಲ ತೊಳೆದು ಹಾಕ್ಬೋದು. ನೀವು ತಿಳಿದುಕೊಂಡ ಹಾಗೆ ವೀಕ್ಷಕರೇ, ಇದು ನೆಗೆಟಿವ್ ಇಂಪ್ಯಾಕ್ಟ್ ಬೇಡ. ಅಂದರೆ ಈ ಅಧಿಕ ಮಾಸ ಅಂದರೆ ಕೆಟ್ಟದ್ದನ್ನೋದನ್ನು ಈಗಲೇ ತಲೆಯಿಂದ ತೆಗೆದು ಹಾಕಿ, ಇದು ಕೆಟ್ಟಿದ್ದಲ್ಲ. ಅಂದರೆ ಈ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಅನ್ನೋದೊಂದು ಬಿಟ್ಟರೆ, ಇದರಲ್ಲಿ ಮುಂಜಿವೆ, ಮದುವೆ, ಗೃಹ ಪ್ರವೇಶ, ಹೊಸ ವ್ಯಾಪಾರ ಆರಂಭ, ನಾಮಕರಣ, ಮದುವೆ, ಈ ರೀತಿಯಾದಂಥ ಶುಭ ಕೆಲಸಗಳು ಮಾಡಬಾರ್ದು ಅಂಥೇಳಿ ಇಲ್ಲಿ ನಮಗೆ ಒಂದು ರಿಸ್ಟ್ರಿಕ್ಷನ್ ಇದೆ. ಅದು ಬಿಟ್ಟರೆ ಈ ಮಾಸ ಅನ್ನೋದೇನಿದೆಯಲ್ಲ, ಅಧಿಕ ಮಾಸ ದಿ ಬೆಸ್ಟ್ ಮಾಸ. ಯಾವುದಕ್ಕೆ? ಆ ಅಧಿಕ ಮಾಸ ಆಗಿ ಮುಂದೆ ಬರುವಂತಹ ಜೀವನ, ನೆಕ್ಸ್ಟ್ ತಿಂಗಳಿಂದನೇ ನಿಮಗೆ ಒಳ್ಳೇದಾಗಬೇಕು, ಕೈಗೆ ಸಾಕಷ್ಟು ಹಣ ಬರಬೇಕು, ನಿಮ್ಮ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕು, ನಿಮ್ಮ ಮದುವೆ ಸೆಟ್ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಎಲ್ಲ ಆಗಬೇಕು ಅಂದರೆ ಅಧಿಕ ಮಾಸದಲ್ಲಿ ರೆಮಿಡಿ ಮಾಡ್ಕೊಳ್ಳಿ. ಅಧಿಕ ಮಾಸದಲ್ಲಿ ನೀವು ರೆಮಿಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ಬರೋ ತಿಂಗಳಿಂದನೇ ನಿಮ್ಮ ಜೀವನ ಸುಗಮ ಆಗತ್ತಲ್ಲ. ನಾವು ಹಾಗೇ ಅಧಿಕ ಮಾಸದಲ್ಲಿ ರೆಮಿಡಿ ಮಾಡ್ಕೊಳ್ಳಿಲ್ಲ, ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಡೆಪಾಸಿಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ, ಈ ಜನ್ಮದ ಪಾಪ ಕರ್ಮಗಳನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಅಧಿಕ ಮಾಸ ಆದಮೇಲೂ ಕೂಡ ಬರುವಂಥ ತಿಂಗಳಿಂದ ನಮ್ಮ ಜೀವನದಲ್ಲಿ ಒಳಿತು ಹೇಗೆ ಕಾಣಿಸುತ್ತೆ, ಅಭಿವೃದ್ಧಿ ಎಲ್ಲಾಗುತ್ತೆ, ಏಳಿಗೆ ಎಲ್ಲಾಗುತ್ತೆ. ಹಾಗಾಗಿ ಈ ಮಾಸ ಅಂದರೆ ಭಯ ಪಡೋದು ಬೇಡ. ನೋಡಿ ವೀಕ್ಷಕರೇ, ಉದಾಹರಣೆಗೆ ನೀವು ಬಿಸಿಲಲ್ಲಿ ಬಂದಿರ್ತೀರ ದಣದ ಬಿಟ್ಟು, ತುಂಬ ಸೆಕೆ ಇರುತ್ತೆ, ನಡ್ಕೊಂಡೇ ಬಂದಿರ್ತೀರ. ಆಗ ಏನು ಬೇಕು? ನಿಮಗೆ ನೆರಳು ಬೇಕು, ಕೂರೋದಕ್ಕೆ ಒಂದು ಸ್ಥಳ ಬೇಕು, ಆಮೇಲೆ ಏನಾದರೂ ಒಂದು ಸ್ವಲ್ಪ ನೀರು, ಸ್ವಲ್ಪ ಬೆಲ್ಲನು, ದಣು ಮಾರಿಸ್ಕೊಳ್ಳೋದಕ್ಕೆ ಒಂಚೂರು ದ್ರವ ರೂಪದ ಮತ್ತು ಘನ ರೂಪದ ಆಹಾರ ಬೇಕು. ಅದಾಯಿತು, ಸ್ವಲ್ಪ ವಿಶ್ರಾಂತಿ ಸಿಕ್ತು ಅಂದರೆ ಏನಾಗುತ್ತೆ? ನೀವು ತಕ್ಷಣ ಎದ್ದು ಮತ್ತೆ ನಿಮ್ಮ ಮುಂದಿನ ಜೀವನದ ಹೋರಾಟಕ್ಕೆ ಸಜ್ಜಾಗ್ತೀರಾ, ಮುಂದಿನ ಕೆಲಸಗಳನ್ನು ಸಕ್ಸಸ್ ಮಾಡ್ಕೋತೀರಾ. ಅದೇ ರೀತಿ ಈ ಅಧಿಕ ಮಾಸ ಅನ್ನುವಂಥದ್ದೇನು ಅಂತಂದರೆ ನಮ್ಮ ಮಲಿನ ಕಲ್ಮಶಗಳನ್ನು ತೊಳೆದು ಹಾಕೋದಕ್ಕೆ ಇರುವಂತಹ ಒಂದು ತಿಂಗಳು. ಈ ತಿಂಗಳನ್ನು ಐಡೆಂಟಿಫೈ ಮಾಡಿ ನಮ್ಮ ಪೂರ್ವಜರು ಸನಾತನ ಧರ್ಮದಲ್ಲಿ ಕೊಟ್ಟಿರುವಂಥದ್ದು ಒಂದು ಕಾಣಿಕೆ, ಬಳುವಳಿ, ಉಡುಗೊರೆ ಅಂತ ತಿಳ್ಕೋಬೇಕು. ಇದನ್ನು ಕೆಟ್ಟ ಮಾಸ, ಡೇಂಜರ್ ಮಾಸ, ನೆಗೆಟಿವ್ ಮಾಸ ಅಂತ ತಲೆಯಲ್ಲಿ ಇಟ್ಕೋಬೇಡಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಇದು ಪಾಸಿಟಿವ್ ಮಾಸನೇ, ಇದು ಒಂದು ಧನಾತ್ಮಕ ಮಾಸ. ಅದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಇಲ್ಲಿ ಈ ನೆಗೆಟಿವಿಟಿಯನ್ನು ತೊಡೆದು ಹಾಕಿ ಮಲಿನ ಕಲ್ಮಶಗಳನ್ನು ದೂರ ಮಾಡಿ ಮುಂದೆ ಈ ಒಂದು ಅಧಿಕ ಮಾಸ ಆದ ತಕ್ಷಣ ಮುಂದೆ ಬರುವಂತಹ ಮಾಸಗಳಿಗೆ ನೀವು ಕಾಲಿಟ್ಟಾಗ ನಿಮ್ಮ ಜೀವನ ಎಷ್ಟು ಸುಗಮ ಆಗತ್ತೆ, ಸರಳ ಆಗತ್ತೆ, ಸುಲಭ ಆಗತ್ತೆ, ಸುಲಲಿತ ಆಗತ್ತೆ, ನೀವು ಅದನ್ನು ಫೀಲ್ ಮಾಡ್ಬೋದು. ಹಾಗಾಗಿ ವೀಕ್ಷಕರೇ, ಈ ಅಧಿಕ ಮಾಸದಲ್ಲಿ ಕೆಲವೊಂದು ವಿಶೇಷ ರೆಮಿಡಿಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಅದರ ಜೊತೆಗೆ ನಿಮಗೆ ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪ ಅಂದರೆ, ತುಂಬ ವರ್ಷಗಳಿಂದ ನಮ್ಮ ವೀಕ್ಷಕರು ಒತ್ತಾಯ ಮಾಡ್ತಾಯಿದ್ರು, ಗುರುಗಳೇ ಈ ಅಧಿಕ ಮಾಸದಲ್ಲಿ ನಮ್ಮ ಹೆಸರಿನಲ್ಲಿ ಏನಾದರೂ ನೀವು ಪೂಜೆ ಮಾಡ್ತೀರಾ? ನಮ್ಮ ಹೆಸರನ್ನು ಕೊಡ್ತೀವಿ, ನಮ್ಮ ಮನೆಯವರ ಹೆಸರನ್ನು ಕೊಡ್ತೀವಿ, ನಮಗೆ ಇಲ್ಲಿ ಯಾಂತ್ರಿಕ ಜೀವನದಲ್ಲಿ ನಮಗೆ ಆಗೋದಿಲ್ಲ, ಒತ್ತಡ ಇರುತ್ತೆ, ಟೆನ್ಷನ್ ಇರುತ್ತೆ, ಕೆಲಸ ಕಾರ್ಯದಲ್ಲಿ ಬಿಡುವಿರೋದಿಲ್ಲ, ನೀವೇ ಏನಾದರೂ ಮಾಡಿ ನಮ್ಮೆಲ್ಲರ ಪರವಾಗಿ ನಿಮ್ಮ ಜೀತ್ ಮೀಡಿಯಾದ ಆಫೀಸ್, ಕಚೇರಿ, ಹೋಮ ಹವನದ ವಾತಾವರಣ ನಿರ್ಮಾಣ ಮಾಡ್ಕೊಂಬಿಟ್ಟು ಏನಾದರೂ ಮಾಡ್ತೀರಾ ಅಂತ ಒತ್ತಾಯ ಮಾಡ್ತಾಯಿದ್ರು. ನಿಮ್ಮೆಲ್ಲರ ಕೋರಿಕೆಯನ್ನು ಮನ್ನಿಸಿ ಹೇಗೂ ನಮ್ಮ ಶ್ರೀಚಕ್ರದ ಹೋಮ ಹವನ ಪೂಜೆ ನಡೀತಾನೆ ಇರುತ್ತೆ. ಅದಕ್ಕೆ ಯಾವ ಮಾಸ, ತಿಂಗಳು, ಕಾಲ ಏನೂ ಅದಕ್ಕೆ ಭೇದ ಭಾವ ಇರೋದಿಲ್ಲ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಪೂಜೆ, ಹೋಮ, ಹವನ, ಪುನಸ್ಕಾರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ನೀವು ನಿಮ್ಮ ಹೆಸರನ್ನು ಕೊಡಿ, ನಿಮ್ಮ ಮನೆಯವರ ಹೆಸರನ್ನು ಕೊಡಿ. ಈಗಲೇ ಅದನ್ನು ಕೊಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದನ್ನು ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ ಅಂತಂದರೆ, ಹೇಗೂ ಇಲ್ಲಿ ಹೋಮ ಹವನ ನಡೀತಾ ಇರುತ್ತಲ್ಲ, ಆ ಹೋಮ ಹವನದಲ್ಲಿ ನಿಮ್ಮ ಹೆಸರನ್ನು ಇನ್ಕ್ಲೂಡ್ ಮಾಡ್ತೀವಿ. ಯಾವುದಕ್ಕೆ? ಮಹಾಲಕ್ಷ್ಮಿ ಶ್ರೀಚಕ್ರ ಅಷ್ಟಸಿದ್ಧಿಪೀಠದ ಮೇಲಿಟ್ಟು ಸಿದ್ಧಿ ಪೂಜೆ ಆಗ್ತಾ ಇರುತ್ತೆ. ಆ ಸಿದ್ಧಿ ಪೂಜೆ ಆದಂಥ ಅಧಿಕ ಮಾಸದಲ್ಲಿ ಪೂಜೆ ಆದಂಥ ವಸ್ತುವನ್ನು, ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಮನೆಗೆ ಕಳಿಸ್ತೀವಿ. ಆಮೇಲೆ ನೀವು ಅದನ್ನು ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿ. ಈ ಅಧಿಕ ಮಾಸದಲ್ಲಿ ಏನೇನು ನೋಡಿ, ಯಾಕೆಂದರೆ ಇಲ್ಲಿ ವಿಷ್ಣುವಿನ, ಲಕ್ಷ್ಮಿಯ ಹೆಚ್ಚಿನ ನಾಮಸ್ಮರಣೆ, ಜಪತಪಗಳು ಬೇಕಾಗತ್ತೆ. ಅದನ್ನು ನಾವಿಲ್ಲಿ ಶ್ರೀಚಕ್ರಕ್ಕೆ ಮಾಡಿರ್ತೀವಿ. ಅದರ ಶಕ್ತಿ ಎನರ್ಜೈಸ್ ಆಗಿರುತ್ತೆ. ಅದನ್ನು ನೀವು ಮನೇಲಿ ಇಟ್ಟುಬಿಟ್ರೆ ಒಂದಲ್ಲ ಎರಡಲ್ಲ 100 ತಲೆಮಾರು ಕೂತ್ಕೊಂಡ್ರು ತಿಂದರೂ ಕರಗಲಾರದಷ್ಟು ಆಸ್ತಿ ಸಂಪತ್ತು ನಿಮ್ಮ ಮನೆಗೆ ಬರುತ್ತೆ. ಯಾಕೆಂದರೆ ಅಧಿಕ ಮಾಸದ ಪೂಜೆಯ ಫಲ. ಅದರಲ್ಲೂ ಕೂಡ ಶ್ರೀಚಕ್ರಕ್ಕೆ ಎನರ್ಜೈಸ್ ಮಾಡಿರ್ತೀವಲ್ಲ, ಅದನ್ನು ತರಿಸ್ಕೊಳ್ಳಿ. ಅಧಿಕ ಮಾಸದಲ್ಲಿ ಪೂಜೆ ಆದಂಥ ಶ್ರೀಚಕ್ರವನ್ನು ಖುದ್ದಾಗಿ ಮುದ್ದಾಂ ತರಿಸ್ಕೋಬೇಕು ನೀವು, ಬೇಕು ಅಂತಾನೆ. ಅದಕ್ಕೆ ಅಲ್ಲಿ ವಿಶೇಷವಾಗಿ ಅಮೃತ ಸಿದ್ಧಿ, ನಿಮಗೆ ಗುರುಪುಷ್ಯಾಮೃತ ಯೋಗ ಎರಡೂ ಬೀಳ್ತಾ ಇದೆ. ಅದರಲ್ಲಿ ಇನ್ನೂ ವಿಶೇಷವಾಗಿ ಎನರ್ಜೈಸ್ ಮಾಡಿಸಿರ್ತೀನಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂತಹ
ಅಧಿಕ ಮಾಸದಲ್ಲಿ ತಯಾರಾಗುವಂತಹ ಸಿದ್ಧಿಯಾಗುವಂತಹ ಶ್ರೀಚಕ್ರ ಯಂತ್ರವನ್ನು ಯಾರ್ಯಾರು ತರಿಸಿಲ್ಲ ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಅದರ ಫಲವನ್ನು ನೀವು ಕಾಣಬಹುದು. ಒಂದು ಶ್ರೀಚಕ್ರ ಯಂತ್ರ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿ ಹಾಕತ್ತೆ. ವೀಕ್ಷಕರೇ, 10-15 ವರ್ಷ ಮದುವೆ ಆಗದವ್ರಿಗೆ, ಮದುವೆ ಸೆಟ್ ಆಗದವ್ರಿಗೆ, ಮಕ್ಕಳಾಗದವ್ರಿಗೆ ಶ್ರೀಚಕ್ರ ಯಂತ್ರ ಇಲ್ಲಿ ನಮ್ಮ ಹತ್ರ ಪೂಜೆಗೆ ಇಡಿಸ್ಕೊಂಡ್ರೆ ಅಲ್ಲಿ ಅವರಿಗೆ ಮದುವೆ ಸೆಟ್ ಆಗಿದ್ದಿದೆ, ಸಂತಾನ ಭಾಗ್ಯಕ್ಕೆ ಶುಭ ಸಮಾಚಾರ ಬಂದಿದ್ದಿದೆ. ಇನ್ನು ನೀವು ಕಷ್ಟದಲ್ಲಿ ಕೈ ತೊಳಿತಾ, ಕಣ್ಣೀರಲ್ಲಿ ಕೈ ತೊಳಿತಾ ದಯಮಾಡಿ ಕೂರಬೇಡಿ. ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಕಾಲ ಕೂಡಿ ಬಂದಿದೆ ಅನ್ನೋದಕ್ಕೆ ಸಾಕ್ಷಿ. ಅದರಲ್ಲೂ ಶ್ರೀಚಕ್ರ ಯಂತ್ರ ಈಗಲೇ ನೀವು ನಿಮ್ಮ ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಡಿ, ಪೂಜೆಗೆಡಿಸಿ ಅಧಿಕ ಮಾಸದಲ್ಲಿ ವಿಶೇಷ ಎನರ್ಜೈಸ್ ಮಾಡಿ ಮನೆಗೆ ಕಳಿಸ್ತೀನಿ. ಅದರ ಜೊತೆಗೆ ವೀಕ್ಷಕರೇ, ಈ ಅಧಿಕ ಮಾಸದಲ್ಲಿ ಗ್ರಹ ಶುದ್ಧಿ ಅಂತ ಹೇಳ್ತಾರೆ. ಗ್ರಹ ಶುದ್ಧಿ ಅಂದರೆ ವಾಸ್ತುಗೆ ಸಂಬಂಧಪಟ್ಟಿದ್ದು. ಆ ವಾಸ್ತು ವಿಶೇಷವಾಗಿ ನೀವು ನಂಬಲಿಕ್ಕಿಲ್ಲ, ಆದರೂ ಇದು ಸತ್ಯ ವೀಕ್ಷಕರೇ. ವಾಸ್ತುಗೆ ಅಂತ ವಿಶೇಷವಾಗಿ ನಾವು ಅಧಿಕ ಮಾಸವನ್ನು ನಾನು ಹೆಚ್ಚಿನ ಪ್ರಮಾಣದಲ್ಲಿ ಆಯ್ಕೆ ಮಾಡ್ಕೋತೀನಿ. ಯಾಕೆ ಅಂದರೆ ಸರಿಸುಮಾರು ಅಧಿಕ ಮಾಸವನ್ನು ಹೊರತುಪಡಿಸಿ ತಿಂಗಳಿಗೆ ನಾವು 90ರಿಂದ 100 ಸ್ಥಳಗಳಿಗೆ, 100 ಮನೆಗಳಿಗೆ, 100 ಕಮರ್ಷಿಯಲ್ ಪ್ಲೇಸ್ಗಳಿಗೆ, 100 ಊರುಗಳಿಗೆ ಭೇಟಿ ಮಾಡ್ತಾ ಇರ್ತೀವಿ. ಆದರೆ ಈ ಅಧಿಕ ಮಾಸದಲ್ಲಿ ಸುಮಾರು ಸಾವಿರಾರು ದಿವಸಕ್ಕೆ 10ರಿಂದ 15 ಮನೆಗಳಿಗೆ, 10ರಿಂದ 15 ಊರುಗಳಿಗೆ ನಾವು ಟ್ರಾವೆಲ್ ಮಾಡ್ತೀವಿ. ಬೇಕು ಅಂತಲೇ ಕರೆಸ್ಕೋತಾರೆ ಈ ಅಧಿಕ ಮಾಸದಲ್ಲಿ, ಗುರುಗಳೇ ನಮ್ಮ ಮನೆಗೆ ವಾಸ್ತುಗೆ ಬನ್ನಿ, ಕಾಲಿಟ್ಟು ಹೋಗಿ ಅಂತ. ಯಾಕೆ ಅಂತಂದರೆ ಅಧಿಕ ಮಾಸದಲ್ಲಿ ವಾಸ್ತುವನ್ನು ಈ ಗುರುಗಳು, ವಾಸ್ತು ತಜ್ಞರು, ಶಾಸ್ತ್ರವನ್ನು ಬಲ್ಲವರು, ಯಾಕೆಂದರೆ ಅದು ಎಮಿಟ್ ಮಾಡ್ತಾ ಇರುತ್ತೆ. ಈ ಕಾಲದಲ್ಲಿ ನಾನು ಹೇಳಿದೆ ಮಲಮಾಸ ಅಂಥೇಳಿ, ಅಂದರೆ ಎಲ್ಲವನ್ನು ಶುದ್ಧೀಕರಣವಾಗುವಂತಹ ಮಾಸ. ನಾವು ನಮ್ಮ ಮೈ, ಮನಸ್ಸು, ಆ ಔರ, ಚಕ್ರ, ವೈಬ್ರೇಷನ್ನಿಂದ ಆ ನೆಗೆಟಿವಿಟಿಯನ್ನು ಹೊರಗಡೆ ಎಮಿಟ್ ಮಾಡಬೇಕು, ಪ್ರಸಾರ ಮಾಡಬೇಕು ಹೊರಗಡೆ. ಆ ಪಾಸಿಟಿವ್ ವೈಬ್ರೇಷನನ್ನು ನಾವು ತಗೋಬೇಕು ಒಳಗಡೆ. ಸೊ ಹಾಗಾಗಿ ನಾವು ವಾಸ್ತುಗೆ ಬಂದಾಗ ಈ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಸಮಸ್ತ ನೆಗೆಟಿವ್ ಎನರ್ಜಿಯನ್ನು ನಾವು ಹೀರಿ ಸ್ವೀಕಾರ ಮಾಡಿ ಒಳಿತನ್ನು ಮಾಡಿಕೊಟ್ರೆ ನಿಮ್ಮ ಕಾಲಕ್ಕೂ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಬರೋದಿಲ್ಲ. ಹಾಗಾಗಿ ವೀಕ್ಷಕರೇ, ಇನ್ನು ಕೇವಲ 10ರಿಂದ 15 ಸ್ಲಾಟ್ಗಳು ಮಾತ್ರ ಬಾಕಿ ಇದೆ. ಆಲ್ಮೋಸ್ಟ್ ಎಲ್ಲ ಅಧಿಕ ಮಾಸಕ್ಕೆ ಸ್ಲಾಟ್ಗಳು ಫಿಲ್ ಆಗಿದೆ. ದೇಶ ವಿದೇಶಕ್ಕೆ ನಾವು ವಾಸ್ತುಗೆ ಹೋಗ್ತಾ ಇದ್ದೀವಿ. 10ರಿಂದ 15 ಮಾತ್ರ ಇದೆ. ಈಗಲೇ ಯಾರು ನಿಮ್ಮ ಮನೆಯ ವಾಸ್ತು ಸರಿಯಿಲ್ಲ, ಅಂಗಡಿ ವಾಸ್ತು ಸರಿಯಿಲ್ಲ, ಕಮರ್ಷಿಯಲ್ ಪ್ಲೇಸ್ ವಾಸ್ತು ಸರಿಯಿಲ್ಲ ಅಂತ ಡೌಟ್ ಬರ್ತಾ ಇದೆ, ಗುರುಗಳನ್ನು ಒಂದು ಸಲ ವಾಸ್ತು ಕರೆದ್ಬಿಟ್ರಾಯ್ತಪ್ಪ ಅಂತ ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಆದರೂ ನೀವು ಯಾವಾಗ ಕರಿಬೇಕು ಅನ್ನೋ ಡೌಟಲ್ಲಿ ಇರ್ತೀರ. ಹಾಗಾಗಿ ಈಗ ಸುವರ್ಣಾವಕಾಶ ಬಂದಿದೆ. ಪಟ್ ಅಂತ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡಿ ಹೋಗಿ ಅಂತ, ಅದರಲ್ಲೂ ಅಧಿಕ ಮಾಸದಲ್ಲಿ ವಾಸ್ತು ಕರೆಸ್ಕೊಂಡ್ರೆ ಬಹಳ ಶ್ರೇಷ್ಠ. ನಿಮಗೆ 1000 ಪಟ್ಟು ಹೆಚ್ಚಿನ ವಾಸ್ತು ವೈಬ್ರೆಂಟ್ ಮಾಡಿಕೊಟ್ಟು ಬರ್ತೀನಿ, ಫಲ ಇರುತ್ತೆ. ಹಾಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಬುಕ್ ಮಾಡ್ಕೊಳ್ಳಿ. ಆ ನಂಬರ್ಗೆ ನೀವು ರಿಕ್ವೆಸ್ಟ್ ಹಾಕಿದರೆ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ವಾಸ್ತು ಕಳಿಸ್ಕೊಡುತ್ತೆ. 2 ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳಿದ್ದೀನಿ ಅಧಿಕ ಮಾಸಕ್ಕೆ ಸಂಬಂಧಪಟ್ಟಿದ್ದು. ವೀಕ್ಷಕರೇ, ಇನ್ನು ನೋಡಿ, ಇಲ್ಲಿ ಈ ತಿಂಗಳಲ್ಲಿ ಯಾವ ಕೆಲಸಗಳನ್ನು ಮಾಡಿದರೆ ಹೆಚ್ಚಿನ ಫಲ ಕೊಡುತ್ತೆ ಅಂತಂದರೆ, ಆಧ್ಯಾತ್ಮಿಕ ಗ್ರಂಥಗಳ ಪ್ರಕಾರ ಅಧಿಕ ಮಾಸದಲ್ಲಿ ಮನಸ್ಸಿನ ಕಂಪನಗಳು ಬ್ರಹ್ಮಾಂಡದ ಶಕ್ತಿಯ ಜೊತೆ ಬೇಗ ಕನೆಕ್ಟ್ ಆಗುತ್ತಂತೆ. ಅಂದರೆ ನಿಮ್ಮ ಥಾಟ್ಸ್ ಏನಿರುತ್ತೆ ಅದು ಈ ಬ್ರಹ್ಮಾಂಡದ ಜೊತೆಗೆ ಬೇಗ ಕನೆಕ್ಟ್ ಆಗುತ್ತೆ ಎಲ್ಲ ಮಾಸಗಳಿಗಿಂತ. ಅದಕ್ಕೋಸ್ಕರ ಹೇಳ್ತಾರೆ ನಮ್ಮ ಹಿರಿಯರು ಸನಾತನ ಧರ್ಮದಲ್ಲಿ, ಈ ಅಧಿಕ ಮಾಸದಲ್ಲಿ ಜಗಳ ಮಾಡಬೇಡಿ, ಕೋಪ ಮಾಡ್ಕೋಬೇಡಿ, ಇನ್ನೊಬ್ಬರಿಗೆ ಬೈಬೇಡಿ, ಹರ್ಟ್ ಮಾಡಬೇಡಿ, ಮನಸ್ಸು ನೋಯಿಸಬೇಡಿ. ಯಾಕೆಂದರೆ ಅದೇ ನಿಮಗೆ ಮುಂದಿನ ವರ್ಷ ಬರುವ ತನಕ ನಿಮ್ಮ ಕೆಲಸಗಳಿಗೆ ಅದು ನೆಗೆಟಿವ್ ವಾಪಸ್ ರಿಪರ್ಕೇಷನ್ ಕೊಡ್ತಾ ಇರುತ್ತೆ. ಈ ತಿಂಗಳಲ್ಲಿ ನೀವು ಎಷ್ಟು ಶಾಂತವಾಗಿರ್ತೀರಿ, ಎಷ್ಟು ಕೂಲಾಗಿರ್ತೀರಿ, ಎಷ್ಟು ಸಮಾಧಾನವಾಗಿರ್ತೀರಿ, ಎಷ್ಟು ಪಾಸಿಟಿವ್ ಮಾತಾಡ್ತೀರಿ, ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀರಿ, ವರ್ಷ ಪೂರ್ತಿ ಅದು. ಯಾಕೆಂದರೆ ಇದು 3 ವರ್ಷಕ್ಕೆ ಬರುವಂಥದ್ದು, ವರ್ಷನೂ ಅಲ್ಲ, 3 ವರ್ಷದವರೆಗೆ ಇದೇ ಫಲ ಹಾಗೆ ಕಂಟಿನ್ಯೂ ಆಗುತ್ತೆ. ಜಗಳ ಮಾಡ್ಕೋಬೇಡಿ, ದಾಂಪತ್ಯದಲ್ಲಿ ಬಿರುಕು ತಂದ್ಕೋಬೇಡಿ, ಇನ್ನೊಬ್ಬರನ್ನ ನೋಯಿಸಬೇಡಿ, ಕಣ್ಣೀರು ಹಾಕಿಸ್ಬೇಡಿ. ಯಾರು ಈ ಅಧಿಕ ಮಾಸದಲ್ಲಿ ಇನ್ನೊಬ್ಬರನ್ನ ಕಣ್ಣೀರು ಹಾಕಿಸ್ತಾರೆ ಅವರು 3 ವರ್ಷ ಪರ್ಯಂತ ಅವ್ರು ಕಣ್ಣೀರು ಹಾಕ್ತಾ ಇರ್ತಾರೆ. ಯಾರು ಕಣ್ಣೀರು ಹಾಕಿಸ್ದವರು, ಕಣ್ಣೀರು ಹಾಕಿಸ್ಕೊಂಡವರಲ್ಲ. ನೀವು ಯಾರ ಮನಸ್ಸನ್ನು ನೋಯಿಸಿರ್ತೀರಿ, ನಿಮ್ಮ ಮನಸ್ಸು ಇನ್ನೊಬ್ಬರು 3 ವರ್ಷದ ಪರ್ಯಂತ ನೋಯಿಸ್ತಾನೆ ಇರ್ತಾರೆ. ಇನ್ನೊಂದು ಅಧಿಕ ಮಾಸ ಬರೋವರೆಗೂ 3 ವರ್ಷ ಬಹಳ ಜಾಗೃತವಾಗಿರಬೇಕಾಗತ್ತೆ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ನೆಗೆಟಿವ್ ಕೆಲಸಗಳು ಬೇಡ. ಉಪ್ಪನ್ನು ಕೈಯಿಂದ ಕೈಗೆ ನೇರವಾಗಿ ಕೊಡೋದು ಬೇಡ, ಋಣದಲ್ಲಿ ಬೀಳ್ತೀರ. 3 ವರ್ಷ ಮಾತ್ರ ಭಯಂಕರ, ಅದು ಹುರಿದು ಬಿಡುತ್ತೆ, ಫ್ರೈ ಮಾಡಿಬಿಡುತ್ತೆ. ತುಂಬ ಇಂಥದ್ದು ಸಾಕಷ್ಟು ಇದೆ. ಸಾಯಂಕಾಲ 6 ಗಂಟೆ ದೀಪ ಬೆಳಗಿದ ಮೇಲೆ ಮನೆಯಿಂದ ಹಾಲು, ಮೊಸರು, ಬೆಣ್ಣೆ, ತುಪ್ಪ
ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನದ ರೂಪ, ಕೈಗಡದ ರೂಪದಲ್ಲಿ ಪಕ್ಕದ ಮನೆಯವರಿಗೆ ಅವ್ರಿಗೆ ಕೊಡೋದು ಬೇಡ. ಇದನ್ನು ಬರೀ ಅಧಿಕ ಮಾಸ ಅಂತ ಅಷ್ಟೇ ಅಲ್ಲ, ಆದರೆ ಇದು ವ್ಯಾಪಾರಿಗಳಿಗೆ ಅನ್ವಯ ಆಗೋದಿಲ್ಲ. ಅವರು ಸಾಯಂಕಾಲ ದೀಪ ಬೆಳಗಿದ ಮೇಲೂ ಕೂಡ ಉಪ್ಪು, ಹಾಲು, ಮೊಸರು, ಬೆಣ್ಣೆಯನ್ನು ಮಾರಲೇಬೇಕು. ಅವ್ರಿಗೆ ಸಂಬಂಧ ಇಲ್ಲ. ಮನೆಯ ಸಂಸಾರಸ್ಥರಿಗೆ, ಗೃಹಸ್ಥರಿಗೆ ನಾನು ಹೇಳ್ತಾ ಇದ್ದೀನಿ. ಹೀಗೆ ನಾವು ಪ್ರತಿದಿನ ಏನು ವಾಡಿಕೆಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ, ಸಂಪ್ರದಾಯ, ಸನಾತನ ಧರ್ಮ ಅಂತ, ನೀವು ಆ ಅಧಿಕ ಮಾಸದಲ್ಲಿ ಬಹಳ ಜಾಗೃತರಾಗಿರಬೇಕಾಗತ್ತೆ. ಯಾರೋ ಬಂದ್ರಪ್ಪ, ನಿಮ್ಮ ಪಕ್ಕದ ಮನೆಯವರು ಬಂದರು, ಉಪ್ಪು ಖಾಲಿಯಾಗಿದೆ ಕೊಡಿ ಅಂತ, ನೀವೇನಾದರೂ ಕೊಟ್ಬಿಟ್ರಾ 3 ವರ್ಷದವರೆಗೆ ನಿಮ್ಮನ್ನು ಹುರಿದು ಫ್ರೈ ಮಾಡಿಬಿಡುತ್ತೆ. ಹಣ ಬರೋದೇ ಇಲ್ಲ, ಬಂದರೆ ಕೈಯಲ್ಲಿ ನಿಲ್ಲೋದಿಲ್ಲ, ಸಾಲದ ಮೇಲೆ ಸಾಲ ಮಾಡಬೇಕಾಗತ್ತೆ. ಯಾಕೆ? ನಯವಾಗಿ, ಸೂಕ್ಷ್ಮವಾಗಿ ಅವ್ರಿಗೆ ಹೇಳಿ ಕಳಿಸಿ, ದೀಪ ಬೆಳಗಿದ ಮೇಲೆ ಈ ವಸ್ತುಗಳನ್ನು ನಾವು ಕೊಡೋದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೂರ್ಯ ಮುಳುಗೋದ್ರೊಳಗಡೆ ನಮಗೆ ಕೇಳಿದರೆ ನಾವು ಕೊಡ್ತಾ ಇದ್ವಿ. ನೇರವಾಗಿ ಹೇಳಿ, ಸುಳ್ಳನ್ನು ಹೇಳುವಂಥ ಅವಶ್ಯಕತೆ ಏನಿಲ್ಲ. ನಮ್ಮ ಮನೆಯಲ್ಲಿ ಅವರು ಸಕ್ಕರೆ ಕೇಳಕ್ಕೆ ಬಂದರೆ ಸಕ್ಕರೆ ಖಾಲಿಯಾಗಿದೆ ಅನ್ಬೇಡಿ. ಯಾಕೆಂದರೆ ಲಕ್ಷ್ಮೀ ಬರೋ ಟೈಮಲ್ಲಿ ನಾವು ಖಾಲಿಯಾಗಿದೆ ಅಂದರೆ ಅದು ಅಪಶಕುನವೇ, ಖಾಲಿ ಆಗೇ ಬಿಡುತ್ತೆ. ಅದು ನೀವೇನು ಮಾತಾಡ್ತೀರಾ ಹಾಗೆ ಆಗುತ್ತೆ. ದೀಪ ಬೆಳಗಿದ ಮೇಲೆ ನಾವು ಕೊಡೋದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೂರ್ಯ ಮುಳುಗೋಷ್ಟರೊಳಗಡೆ ಬನ್ನಿ, ನಾವು ಕೊಡ್ತೀವಿ, ತಪ್ಪು ತಿಳ್ಕೊಬೇಡಿ. ಖಾಲಿಯಾಗಿದೆ ಅಂತ ನೀವು ಯಾಕೆ ನೆಗೆಟಿವ್ ವರ್ಡ್ ಯೂಸ್ ಮಾಡ್ತೀರಾ? ನಿಮ್ಮ ಸಂಪತ್ತು ಖಾಲಿ ಆಗುತ್ತೆ, ಅವ್ರಿಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಇಂಥದ್ದನ್ನೆಲ್ಲ ಜಾಗೃತಿಯಾಗಿ ನೋಡ್ಕೊಳ್ಳಿ. ಈ ಅಧಿಕ ಮಾಸದಲ್ಲಿ ನೀವು ಯಾವಾಗಲೂ ಪಾಸಿಟಿವ್ ಆಗಿರಿ. ಭಗವಂತನ ನಾಮಸ್ಮರಣೆ, ಪೂಜೆ, ಜಪ, ತಪ, ಧ್ಯಾನ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಒಂದು ಗಜೇಂದ್ರ ಮೋಕ್ಷ, ವಿಷ್ಣು ಸಹಸ್ರನಾಮ, ಕನಕದಾರ ಸ್ತೋತ್ರ ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೀವಿ. ಬೆಳಗ್ಗೆ ಸಂಜೆ ಕೇಳಿ, ಧ್ಯಾನವನ್ನು ಮಾಡಿ, ಮೆಡಿಟೇಷನ್ ಮಾಡಿ. ನಾನು ಆಗಾಗ ಹೇಳ್ಕೊಡ್ತಾ ಇರ್ತೀನಿ ನಿಮಗೆ ಮುದ್ರೆಗಳ ಬಗ್ಗೆ. ನೋಡಿ, ಈ ಒಂದು ವಿಶೇಷವಾದಂತಹ ಮುದ್ರೆಯ ಬಗ್ಗೆ ನಾನು ಹೇಳಿಕೊಟ್ಟಿದ್ದೆ. ಯಾವುದು? ಈ ಒಂದು ವಿಶೇಷ ಶುಕ್ರನನ್ನು ಆಕರ್ಷಣೆ ಮಾಡುವಂಥದ್ದು. ಒಂದೇ ಮುದ್ರೆಯಲ್ಲಿ ಆರೋಗ್ಯ ಮತ್ತು ಹಣಕಾಸು, ಶುಕ್ರ ಮುದ್ರೆ ಹೇಳ್ಕೊಟ್ಟಿದ್ದೆ, ಶುಕ್ರ ಮಂತ್ರವನ್ನು ಹೇಳ್ಕೊಟ್ಟಿದ್ದೆ. ಅಕಸ್ಮಾತ್ ನೀವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ, ಲೈವ್ ವಿಡಿಯೋ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಗುರುಗಳೇ ಒಂದೇ ಮುದ್ರೆಯಲ್ಲಿ ಆರೋಗ್ಯ ಮತ್ತು ಹಣಕಾಸನ್ನು ಆಕರ್ಷಣೆ ಮಾಡುವಂತಹ ಮುದ್ರೆಯನ್ನು ಇನ್ನೊಂದು ಸಲ ತೋರಿಸಿ, ಶುಕ್ರ ರಹಸ್ಯ ಮಂತ್ರವನ್ನು ಹೇಳ್ಕೊಡಿ ಅಂತ. ಅದನ್ನು ಪಾಡ್ಕಾಸ್ಟ್ ಆದರೂ ಮಾಡ್ತೀನಿ, ಲೈವಲ್ಲಾದರೂ ಹೇಳ್ಕೊಡ್ತೀನಿ. ಈಗ ಯಾರು ಅದನ್ನು ನನ್ನ ಶುಕ್ರ ಮುದ್ರೆ ಮತ್ತು ಮಂತ್ರವನ್ನು ರಹಸ್ಯ ಮಂತ್ರ ಮಾಡಿ ಯಶಸ್ಸನ್ನು ಕಂಡಿದ್ದೀರಿ, ನೀವು ಈಗಲೇ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಇನ್ನೊಂದು ಈ ಅಧಿಕ ಮಾಸದ ರಹಸ್ಯ ಏನಪ್ಪ ಅಂದರೆ, ಸುಮಾರು ಜನರಿಗೆ ಈ ಅಧಿಕ ಮಾಸದಲ್ಲಿ ಕನಸುಗಳು, ವಿಚಿತ್ರ ಕನಸುಗಳು ಬೀಳುತ್ತಂತೆ. ಯಾಕೆಂದರೆ ಆ ಯೂನಿವರ್ಸ್ ಅವರಿಗೆ ಕನೆಕ್ಟ್ ಮಾಡಿ ಅವರ ಮುಂದಿನ ದಿನಗಳಿಗೆ ಒಳಿತಾಗೋದಿದ್ದರೆ ಅಥವಾ ಕೆಡಕಾಗೋದಿದ್ದರೆ ಹಿಂಟ್ ಕೊಡುತ್ತಂತೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ, ನನ್ನ ಭಕ್ತರು, ಕೆಲವೊಂದು ಫಾಲೋವರ್ಸು, ಗುರುಗಳೇ ನನಗೆ ಈ ಮಾಸದಲ್ಲಿ ಹಣಕಾಸಿನ ಕನಸು ಬೀಳುತ್ತೆ, ಈ ಮಾಸದಲ್ಲೇ ದೇವರು ಬಂದಂಗಾಗತ್ತೆ, ಈ ಮಾಸದಲ್ಲೇ ನನಗೆ ಬಿಳಿ ಆನೆ ಕಾಣಿಸುತ್ತೆ, ಈ ಅಧಿಕ ಮಾಸದಲ್ಲೇ ನನಗೆ ಕೆಲವೊಂದು ಪರಿಮಳ ದ್ರವ್ಯ ಅಥವಾ ಮುತ್ತೈದೆ ಮಹಿಳೆ, ಈ ರೀತಿಯಾದಂಥ ಪಾಸಿಟಿವ್ ಕನಸುಗಳು ಬೀಳುತ್ತೆ. ಬಹಳ ಶುಭ. ನಿಮಗೆ ಈ ಅಧಿಕ ಮಾಸದಲ್ಲಿ ಅದು ಮುಂದೆ ನಿಮ್ಮ 3 ವರ್ಷದಲ್ಲಿ ಒಳ್ಳೆಯದಾಗೋದಿದೆ, ನಿಮಗೆ ಸಾಕಷ್ಟು ಹಣ ಬರಲಿಕ್ಕಿದೆ, ಈ ರೀತಿಯಾದಂಥ ಸೂಚನೆ ನಿಮ್ಮ ಜೀವನದಲ್ಲಿ ಒಂದು ಮದುವೆ ಸೆಟ್ ಆಗಲಿಕ್ಕಿದೆ, ಸಂತಾನ ಪ್ರಾಪ್ತಿ ಆಗಲಿಕ್ಕಿದೆ. ಇದನ್ನು ಅಧಿಕ ಮಾಸದಲ್ಲಿ ಆ ಕನಸುಗಳ ಮೂಲಕ ಹಿಂಟು ಕೊಡುತ್ತಂತೆ. ಮುಂದೆ 3 ವರ್ಷದಲ್ಲಿ ಒಳ್ಳೆಯದಾಗೋದಿದ್ದರೆ ಅಧಿಕ ಮಾಸದಲ್ಲಿ ಕನಸುಗಳು ಬೀಳುತ್ತೆ, ಈ ಪಾಸಿಟಿವ್ ಕನಸುಗಳು. ಅಕಸ್ಮಾತ್ ಮುಂದೆ 3 ವರ್ಷದಲ್ಲಿ ಏನಾದರೂ ಕೆಡಕಾಗೋದಿದ್ದರೆ ಅದು ಕೆಟ್ಟ ಕನಸುಗಳ ಮುಖಾಂತರನೇ ಅಧಿಕ ಮಾಸದಲ್ಲಿ ನಿಮಗೆ ಹಿಂಟು ಕೊಡುತ್ತಂತೆ. ನೋಡಿ ಎಂತಹ ಅದ್ಭುತ ಈ ಅಧಿಕ ಮಾಸದ್ದು. ಅಧಿಕ ಮಾಸದಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕಬೇಕು ಅಂತ ಹೇಳ್ತಾರೆ. ಜಾಸ್ತಿ ಎಲ್ಲ ಮಾಸದಲ್ಲೂ ಹಾಕಬೇಕು, ಅದರಲ್ಲೂ ಅಧಿಕ ಮಾಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕು. ಹಾಗಾಗಿ ಮನೆಯನ್ನು ಶುದ್ಧವಾಗಿಟ್ಕೊಳ್ಳಿ, ಸ್ವಚ್ಛವಾಗಿಟ್ಕೊಳ್ಳಿ, ಶುಚಿಯಾಗಿಟ್ಕೊಳ್ಳಿ. ಕ್ಲಟರನ್ನು ಹೊರಗಡೆ ಹಾಕಿ ಡಿಕ್ಲಟರ್ ಮಾಡ್ಕೊಳ್ಳಿ. ಹರಿದ, ಹಳೆಯ, ಆಮೇಲೆ ಮುರಿದ ಸಾಮಾನುಗಳನ್ನು ಹೊರಗಡೆ ಹಾಕಿ, ಮನೆಯನ್ನು ವಾರದಲ್ಲಿ 2 ರಿಂದ 3 ದಿವಸಕ್ಕೊಮ್ಮೆ ಉಪ್ಪು ಹಾಕಿ ಒರೆಸಿ, ಕರ್ಪೂರವನ್ನು ಧೂಪ ತೋರಿಸಿ, ಸಾಯಂಕಾಲ ಗೋಮೂತ್ರವನ್ನು ಆಗಾಗ ಸಿಂಪಡಿಸಿ 2-3 ದಿವಸಕ್ಕೊಂದ್ಸಲ, ವಾರಕ್ಕೊಂದ್ಸಲ ತುಳಸಿ ಪೂಜೆ ಮಾಡ್ಕೊಳ್ಳಿ ನಿರಂತರವಾಗಿ. ಮತ್ತು ಸಾಯಂಕಾಲ ತುಳಸಿ ಮುಂದೆ ಒಂದು ದೀಪವನ್ನು ಬೆಳಗುವಂತಹ ಒಂದು ಸಂಪ್ರದಾಯವನ್ನು ರೂಢಿಸ್ಕೊಳ್ಳಿ. ಹಾಗೆ ಇಲ್ಲಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ, ಈ ಅಧಿಕ ಮಾಸದಲ್ಲಿ ಅಕ್ಕಿಯ ದಾನವನ್ನು ಮಾಡ್ತಾರೆ ಅಗತ್ಯದಲ್ಲಿರುವವರಿಗೆ ಮತ್ತು ದೇವಸ್ಥಾನಕ್ಕೆ. ತುಪ್ಪದ ದಾನವನ್ನು ಮಾಡ್ತಾರೆ, ಹಳದಿ ಬಟ್ಟೆಯ ದಾನವನ್ನು ಮಾಡ್ತಾರೆ. ವಿಷ್ಣು ದೇವಸ್ಥಾನದಲ್ಲಿ ಇವುಗಳನ್ನು ದಾನ ಮಾಡಿ ಹೆಚ್ಚಿನ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಒಂದು ಅಂತಂದರೆ, ಈ ಒಂದು ಅಧಿಕ ಮಾಸದಲ್ಲಿ ಜಗಳವಾಡುವುದು, ಸುಳ್ಳು ಹೇಳುವುದು, ಒಂದು ಆಹಾರವನ್ನು ಅವಮಾನ ಮಾಡುವಂಥದ್ದು, ಹಿರಿಯರನ್ನು ನೋಯಿಸುವಂಥದ್ದು ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲಿ 2 ರಹಸ್ಯಗಳನ್ನು ನಾನು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೀನಿ ವೀಕ್ಷಕರೇ. ಮೊದಲನೆಯದ್ದೇನಪ್ಪ ಅಂದರೆ, ಈ ಮಾಸದಲ್ಲಿ
3 ವಸ್ತುಗಳನ್ನು ಸೇರಿಸ್ಬೇಕಂತೆ. ಆಮೇಲೆ ಈ ಮಾಸದ ಅಧಿಪತಿ ಯಾರು ಅನ್ನೋದನ್ನು, ದೈವ ಯಾರು ಅನ್ನೋದನ್ನು ಹೇಳ್ತೀನಿ ನೋಡಿ. ಈ ಅಧಿಕ ಮಾಸದಲ್ಲಿ ಯಾರು 3 ಬೆಳೆಯ ವಸ್ತುಗಳನ್ನು ಸೇರಿಸ್ತಾರೋ ಅವರಿಗೆ 3 ವರ್ಷ ಸಾಕಷ್ಟು ಹಣ ಬರುತ್ತಂತೆ. ಆ 3 ವಸ್ತುಗಳು ಯಾವುದು ಗೊತ್ತಾ? ಒಂದು ಫಟಕ ಅಂತ ಹೇಳ್ತೀವಿ, ಆಲಮ್ ಅಂತ, ಸಣ್ಣ ತುಂಡು ಪಟಕವನ್ನು ತಗೊಳ್ಳಿ. ಕರ್ಪೂರವನ್ನು, ಭೀಮಸೇನಿ ಕರ್ಪೂರ ಸಿಕ್ಕರೆ ಒಳ್ಳೆಯದು, ಇಲ್ಲ ಕೆಮಿಕಲ್ ಕರ್ಪೂರವನ್ನು ತಗೊಳ್ಳಿ. 2, ಮೂರನೇದು ಕಲ್ಲುಪ್ಪು, ಬಿಳಿ ಕಲ್ಲುಪ್ಪು. 3 ವಸ್ತುಗಳನ್ನು ಸೇರಿಸಿ ಜಜ್ಜಿ ಪುಡಿ ಮಾಡಿಟ್ಕೊಂಡು 1-2 ಚಮಚ ಪುಡಿಯನ್ನು ಗಾಜಿನ ಬಟ್ಲಲ್ಲಿ ಕುಡಿಯೋ ನೀರಲ್ಲಿ ಹಾಕಿ, 1 ಬಟ್ಲನ್ನು ನಿಮ್ಮ ಮನೆಯ ಹಾಲು, ಇನ್ನೊಂದು ಬಟ್ಲನ್ನು ಅಡುಗೆ ಮನೆ, ಇನ್ನೊಂದು ಬಟ್ಲನ್ನು ಬಾತ್ರೂಮು, ಇನ್ನೊಂದು ಬಟ್ಲನ್ನು ಹಾಲು, ಎಲ್ಲ ಕಡೆಗಿಡಬೇಕು. ಆ ಬಟ್ಲಲ್ಲಿಟ್ಟಂಥ ನೀರನ್ನು 3 ದಿವಸಕ್ಕೊಂದು ಸಲ ಫ್ಲಶ್ ಮಾಡಿ ಮತ್ತೆ ಹೊಸ ನೀರು ಹಾಕಿ, ಈ 3 ಪುಡಿ ಜಜ್ಜಿ ಹಾಕಿರ್ತೀರಲ್ಲ ಅದನ್ನು 1 ಚಮಚ ಹಾಕಿ ಮತ್ತೆ ಅಲ್ಲಿಟ್ಬಿಡಿ. ಈ ರೀತಿ ಕ್ರಮದಲ್ಲಿ ಸಮುದ್ರದ ಉಪ್ಪು, ಕರ್ಪೂರ, ಪಟಕದ ಪುಡಿಯನ್ನು ಗಾಜಿನ ಬಟ್ಲಲ್ಲಿಟ್ಟು 3 ದಿವಸಕ್ಕೊಂದು ಸಲ ನೀರು ಚೇಂಜ್ ಮಾಡೋದ್ರಿಂದ ಮನೆಯಲ್ಲಿರುವ ಸಮಸ್ತ ನೆಗೆಟಿವ್ ಎನರ್ಜಿಯನ್ನು ಆ ಬಟ್ಲಲ್ಲಿರುವಂತಹ ನೀರು ಹೀರ್ಕೊಳ್ಳುತ್ತೆ. ಪಟಕ, ಆಲಂ, ಆಮೇಲೆ ಸಮುದ್ರದ ಉಪ್ಪು. ಸ್ವಲ್ಪ ಆ ಪುಡಿಯನ್ನು ನೀರಲ್ಲಿ ಹಾಕಿ ನೀವು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ನಿಮ್ಮ ಗಾಡಿಗೂ ಪ್ರೋಕ್ಷಣೆ ಮಾಡಿ, ಮನೆ ಮಂದಿಗೆಲ್ಲ ಪ್ರೋಕ್ಷಣೆ ಮಾಡಿ. ಅದರ ನೀರಿನ ಪ್ರೊಟೆಕ್ಷನ್ ಹೆಂಗಿರುತ್ತೆ ಅಂತಂದರೆ 3 ವರ್ಷದ ನೆಗೆಟಿವ್ ಎನರ್ಜಿಯನ್ನು ಆ 1 ತಿಂಗಳಲ್ಲೇ ಆ ನೀರು ಹೀರ್ಕೊಂಡು ಮನೆಯಿಂದ ಫ್ಲಶ್ ಔಟ್ ಮಾಡುತ್ತೆ. ಬಹಳ ಪವರ್ಫುಲ್ ರೆಮಿಡಿ ಇದು. ನೇರ ಪ್ರಸಾರದಲ್ಲೂ ಈ ರೆಮಿಡಿ ಹೇಳಿದ್ದೀನಿ, ಇದನ್ನು ಮಾಡಿ ನೋಡಿ. ಅದೇ ರೀತಿ ಈ ಮಾಸ, ಅಧಿಕ ಮಾಸದ ಅಧಿಪತಿ ಯಾರು ಗೊತ್ತಾ ವೀಕ್ಷಕರೇ? ಮಹಾವಿಷ್ಣು. ಅದಕ್ಕೆ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ. ದೇವಾನುದೇವತೆಗಳಲ್ಲ, ಹಿಂದೆ ಸರಿತಾರೆ ಈ ಮಾಸದ ಒಂದು ಆಧಿಪತ್ಯವನ್ನು ತೆಗೆದುಕೊಳ್ಳೋದಕ್ಕೆ. ಮಹಾವಿಷ್ಣು ಇದರ ಆಧಿಪತ್ಯವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗತ್ತೆ. ಬೆಳಗ್ಗೆ ಸಂಜೆ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ನಿಮಗೆ ಆಗಲಿಲ್ಲ ಅಂತಂದರೆ 108 ಸಲ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಾಸದಲ್ಲಿ ಬೆಳಗ್ಗೆ ಸಂಜೆ ಹೇಳಿಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ. ನಿಮಗೆ ನೋಡಿ, ಕೆಲಸದಲ್ಲಿ ಒತ್ತಡ ಇದೆ ಅಂದರೆ ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಬರುತ್ತೆ, ಹಾಕ್ಬಿಡಿ, ನಿಮ್ಮ ಕೆಲಸದಲ್ಲಿ ತೊಡಕೊಳ್ಳಿ. ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೇನು? ನೋಡಿ ವೀಕ್ಷಕರೇ, ಈ ಅಧಿಕ ಮಾಸ ಅಂದರೆ ಭಯ ಪಡೋದು ಬೇಡ, ಡೇಂಜರ್ ಅಲ್ಲ, ನೆಗೆಟಿವ್ ಅಲ್ಲ, ಏನೂ ತಲೆ ಕೆಡಿಸ್ಕೋಬೇಡಿ. ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅನ್ನೋದೊಂದು ಬಿಟ್ಟರೆ ಭಗವಂತನ ನಾಮಸ್ಮರಣೆ, ಪುಣ್ಯ, ಧ್ಯಾನ, ಪೂಜೆ ಇದರಲ್ಲಿ ಹೆಚ್ಚು ತೊಡಕೊಳ್ಬೇಕಾಗತ್ತೆ. ನಿಮ್ಮ ಅನುಕೂಲಕ್ಕಾಗಿ, ನಿಮ್ಮ ಮನೆಯವರ ಅನುಕೂಲಕ್ಕಾಗಿ ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ಹೋಮ ಹವನ ನಡೆಯುತ್ತೆ ಅಧಿಕ ಮಾಸದಲ್ಲಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಕೊಡಿ. ಅದನ್ನು ಹೋಮದಲ್ಲಿಟ್ಟು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಎನರ್ಜೈಸ್ ಮಾಡಿ 30-40 ದಿವಸ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಅದು ಮನೆಗೆ ಬಂತು ಅಂದರೆ ನಿಮಗೆ ಮುಂದಿನ 3 ವರ್ಷ ನಿಮ್ಮನ್ನು ಹಿಡಿದು ನಿಲ್ಲಿಸೋರು ಯಾರೂ ಇರೋದಿಲ್ಲ. 1 ವರ್ಷದೊಳಗಡೆ ಸಾಲ ತೀರುತ್ತೆ, ಮದುವೆ ಸೆಟ್ ಆಗುತ್ತೆ, ಸೋಲಿನಿಂದ ಹೊರಗಡೆ ಬರ್ತೀರಾ, ಅಂದುಕೊಂಡಂಥ ಕೆಲಸಗಳೆಲ್ಲ ಆಗುತ್ತೆ, ಜೀವನವೇ ಪರಿವರ್ತನೆ ಆಗುತ್ತೆ. ತರಿಸ್ಕೊಳ್ಳಿ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪೂಜೆಗೆ ಕೊಡಿ, ಅಧಿಕ ಮಾಸದ ಪೂಜೆಗೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಅಧಿಕ ಮಾಸದ ಬಗ್ಗೆ ತುಂಬ ಜನ ಯೂಟ್ಯೂಬಲ್ಲಿ ಅವರು ಇವರು ಹೆದರಿಸ್ತಾ ಇರ್ತಾರೆ. ಹೆದರಬೇಡಿ, ಅಧಿಕ ಮಾಸ ಕೆಟ್ಟದ್ದಲ್ಲ, ಡೇಂಜರ್ ಅಲ್ಲ, ಅಪಶಕುನ ಅಲ್ಲ, ನೆಗೆಟಿವ್ ಅಲ್ಲ, ಅದು ಪಾಸಿಟಿವ್ ಮಾಸ. ಹೆಸರಲ್ಲೇ ಇದೆ ಮಲಮಾಸ ಅಂಥೇಳಿ, ಅಂದರೆ ಕ್ಲೆನ್ಸಿಂಗ್ ಮಾಡಿಕೊಳ್ಳುವಂತಹ ಮಾಸ ಬಿಟ್ಟರೆ ಅದು ನೆಗೆಟಿವ್ ಅಲ್ಲ. ಶುಭ ಕಾರ್ಯಗಳನ್ನು ಮಾಡೋದೊಂದು ಅಲ್ಲಿ ನಿರ್ಬಂಧ ಹೇರಿದ್ದಾರೆ ಬಿಟ್ಟರೆ ನೀವು ಇನ್ನು ಮಿಕ್ಕಿದ ಎಲ್ಲ ಕೆಲಸಗಳನ್ನು ಮಾಡ್ಕೋಬೋದು. ಅದಕ್ಕೋಸ್ಕರ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಜೀತ್ ಮೀಡಿಯಾದಲ್ಲಿ. ನೀವು ನಿಮ್ಮ ಹೆಸರನ್ನು, ನಿಮ್ಮ ಮನೆಯವರ ಹೆಸರನ್ನು ಕೊಟ್ಟರೆ ಇಲ್ಲಿ ಪೂಜೆಯನ್ನು ಮಾಡಿಸಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಶ್ರೀಚಕ್ರ ಕಳಿಸೋದ್ರ ಮುಖಾಂತರ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತು ಆಗಲೇ ನಾನು ಹೇಳಿದಾಗೆ ಕೇವಲ 10-15 ಸ್ಲಾಟ್ಗಳು ಮಾತ್ರ ಬಾಕಿ ಇದೆ. ಸುಮಾರು 950 ವಾಸ್ತುಗಳು ಈ ತಿಂಗಳು ಅಧಿಕ ಮಾಸದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಧಿಕ ಮಾಸದಲ್ಲಿ ಸುಮಾರು ಜನ ವಾಸ್ತುಗೆ ಬೇಕು ಅಂತ ಕರೆಸ್ಕೋತಾರೆ. ಮನೆಯನ್ನು ನಮ್ಮ ಹತ್ರ ಕ್ಲೆನ್ಸಿಂಗ್ ಮಾಡಿಸ್ತಾರೆ, ಕೆಲವೊಂದು ಎನರ್ಜೈಸ್ ಮಾಡ್ತೀನಿ ಅಲ್ಲಿ ವಸ್ತುಗಳನ್ನು ಇಡಿಸಿ. 10-15 ಮಾತ್ರ ಇದೆ. ಈಗಲೇ ಸ್ಕ್ರೀನ್ ಮೇಲೆ ವಾಸ್ತುವಿಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಗೊತ್ತಿಲ್ಲ, ಯಾಕೆಂದರೆ ಲಕ್ಷಾಂತರ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ರ್ಯಾಂಡಮ್ ಆಗಿ ನಾವು ಆ ಚೀಟಿ ಹಾಕಿ ಹೆಸರು ತೆಗಿತಾರೆ. ಯಾಕೆಂದರೆ 1-2 ಲಕ್ಷಾಂತರ ಸಂಖ್ಯೆಯಲ್ಲಿ ವಾಸ್ತುಗೆ ರಿಕ್ವೆಸ್ಟ್ ಬರುತ್ತೆ. ಆ ಚೀಟಿ ತೆಗೆದಾಗ ನಿಮ್ಮ ಹೆಸರು ಕೂಡ ಬರ್ಬೋದು. ನಾನು ಅಧಿಕ ಮಾಸದಲ್ಲಿ ನಿಮ್ಮ ಮನೆಗೆ ಬಂದು ವಾಸ್ತು ನೋಡಿ ಹೋಗಿ ಎನರ್ಜೈಸ್ ಮಾಡಿ ಕೊಡಬಹುದು. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಸರಳ ವಿರಳ ಮಹಾವಾಸ್ತು ವಿಶೇಷ ವಿಭಿನ್ನ ವಿಶಿಷ್ಟ ಸಂಚಿಕೆಯೊಂದಿಗೆ ಬರ್ತೀನಿ. ಈ ಸಂಚಿಕೆ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ಎಲ್ರಿಗೂ ಪ್ರಚಾರ ಮಾಡಿ. ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್.
ಎಂದೆಂದಿಗೂ ನಿಮ್ಮೊಂದಿಗೆ.